ಸರ್ ಇದಕ್ಕೆ ಮೀಟಿಂಗ್ ಮಾಡಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಈಗಾಗಲೇ ನಮ್ಮ ನಾಯಕರಾದಂಥ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಮೊದಲನೇ ಸಭೆ ಈಗಾಗಲೇ ಮುಕ್ತಾಯ ಮಾಡಿದ್ದೇವೆ. ಸಂಘಟನೆ ಇನ್ನೂ ಚುರುಕಾಗಬೇಕು. ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರವಾಸ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಮುಕ್ತಾಯ ಆಗಿದೆ. ಇವತ್ತು ಅದು ಮುಂದುವರೆದ ಭಾಗ ಕೆಲವೊಂದಷ್ಟು ಉಸ್ತುವಾರಿಗಳು ನೇಮಕಾತಿ ಮಾಡಬೇಕಾಗಿದೆ, ಜಿಲ್ಲಾವಾರು ತಾಲೂಕುವಾರು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಕರ್ಕೊಂಡಿದ್ದೇವೆ. ಪಾರ್ಟಿ ಬಹಳ ಪ್ರಮುಖವಾಗಿ ಈಗ ಬರ್ತಾ ಇರೋಂಥ ಉಪಚುನಾವಣೆ ಬನ್ನಿ ಚನ್ನಪಟ್ಟಣ ಏನಿದೆ, ಈ ಒಂದು ಚುನಾವಣೆ ಗೆಲ್ಲಬೇಕು JDS ನ ಭದ್ರಕೋಟೆ. ಹಾಗಾಗಿ ತಮಗೆ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ತಾವು ಏನು ಪ್ಲಾನ್ಗಳನ್ನು ಮಾಡ್ತಿದ್ದಾರೆ? ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ, ಕಳೆದ 2 ಬಾರಿನೂ ಕೂಡ ಶಾಸಕರಾಗಿ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ. ಹಾಗಾಗಿ ಅತಿ ಶೀಘ್ರದಲ್ಲೇ ಬಹುಶಃ ನಮ್ಮೆಲ್ಲರ ನಿರೀಕ್ಷೆಯಂತೆ ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣದಲ್ಲಿ ನಡಿಬೇಕಾಗಿರ್ತಕ್ಕಂಥ ಉಪಚುನಾವಣೆ ದಿನಾಂಕ ಬಹುಶಃ ಅತಿ ಸಮೀಪದಲ್ಲೇ ಪ್ರಕಟ ಆಗುತ್ತೆ ಅಂತಕ್ಕಂಥದ್ದು ನಾವು ಕೂಡ ಸುದ್ದಿಯನ್ನು ಕೇಳ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ಜೊತೆಯಲ್ಲಿ ಟೌನ್ನಲ್ಲಿ ಬರ್ತಕ್ಕಂಥ 31 ವಾರ್ಡ್ಗಳಲ್ಲೂ ಹೆಚ್ಚಾಗಿ ಒಂದು ಸ್ವಲ್ಪ ಗಮನ ಕೊಟ್ಟು ಜವಾಬ್ದಾರಿಯನ್ನು ವಹಿಸಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರ ಒಂದು ಬಯಕೆ. ಅವರ ಒಂದು ಬಯಕೆಗೆ ಪೂರಕವಾಗಿ ಇವತ್ತು ನಾನು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಒಂದು ಕರ್ತವ್ಯ ಮಾಡ್ತಾ ಇದ್ದೆ. ಟಿಕೆಟ್ ವಿಚಾರ ಸಂಬಂಧಪಟ್ಟಂತೆ CP ಯೋಗೇಶ್ವರ್ ಅವರು ನಾನೇ ಕ್ಯಾಂಡಿಡೇಟ್ ಆಗ್ತೀನಿ, ಸೊ ನಾನು ಇಲ್ಲೇ ನಿಲ್ತೀನಿ, ಇಂಡಿಪೆಂಡೆಂಟ್ ಆದರೂ ನಿಲ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇದು JDS ನ ಕ್ಷೇತ್ರ ಆಗಿರೋದು, JDS ಟಿಕೆಟ್ ತಮಗೆ ಬೇಕು ಅನ್ನೋದು ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನು, ಅದು BJP ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಸರ್. ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷವಾಗಿ ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯನ್ನು ಮಾಡಿದ್ದೇವೆ. ಜನನೂ ಕೂಡ ಈ ಒಂದು ಮಿತ್ರ ಪಕ್ಷಕ್ಕೆ ಸಹಿಯನ್ನು ಹಾಕಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅತಿ ಹೆಚ್ಚು ಲೋಕಸಭಾ ಸಂಸದರನ್ನ ಸಂಸತ್ಗೆ ಕಳಿಸ್ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಉಪಚುನಾವಣೆಗಳು 3 ಉಪಚುನಾವಣೆಗಳಿದೆ ರಾಜ್ಯದಲ್ಲಿ. ಚನ್ನಪಟ್ಟಣ ಒಂದೇ ಅಲ್ಲ, ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಒಂದಷ್ಟು ಗಮನ ಸೆಳೀತಾ ಇದೆ. ಆದರೆ ಯಾವುದೇ ಅಧಿಕೃತ ತೀರ್ಮಾನಗಳಾಗಬೇಕಾದಂಥ ಸಂದರ್ಭದಲ್ಲಿ ಅಂತಿಮವಾಗಿ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ನಮ್ಮ ನಾಯಕರು, ಇಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತೆ ರಾಜ್ಯ ನಾಯಕರು, ಅವರು ಕೂಡ ಕೆಲವೊಂದಷ್ಟು ವರದಿಗಳನ್ನ ಕ್ರೋಢೀಕರಿಸಿದ್ದಾರೆ. ಈಗಾಗಲೇ ಬಹುಶಃ ವರದಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರುಗಳ ಭಾವನೆ ಏನಿದೆ, ಸ್ಥಳೀಯವಾಗಿ BJP ಕಾರ್ಯಕರ್ತರುಗಳ ಭಾವನೆ ಏನಿದೆ, ಇವೆಲ್ಲವನ್ನ ಅವರ ಭಾವನೆಗೆ ಯಾವುದೇ ರೀತಿ ಧಕ್ಕೆ ಉಂಟು ಮಾಡದೇ ಇರತಕ್ಕಂಥ ನಿಟ್ಟಿನಲ್ಲಿ ದೆಹಲಿಯ ನಾಯಕರುಗಳು ಅತಿ ಶೀಘ್ರದಲ್ಲಿ ಒಂದು NDA ಅಭ್ಯರ್ಥಿಯನ್ನು ಫೈನಲ್ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ. ಒಂದು ವೇಳೆ ಈ ಒಂದು ಕ್ಷೇತ್ರವನ್ನು BJPಗೆ ತಮಗೆ ಟಿಕೆಟ್ ತಗೊಂಡ್ರೆ ಬಿಟ್ಕೊಡೋಕೆ JDS ರೆಡಿ ಇದೆಯಾ ಸರ್? ಈಗ ಇಲ್ಲಿ ಪ್ರಶ್ನೆ, ಇದು ಯಾವುದೇ ತೀರ್ಮಾನಗಳಾಗಿರ್ಬೋದು, ಇದು ಯಾವುದೇ ಚರ್ಚೆಗಳಾಗಿರ್ಬೋದು, ನಾವು ಬೀದಿನಲ್ಲಿ ನಿಂತು ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಜೊತೆಯಲ್ಲಿ ಯಾವುದೇ ಅಧಿಕೃತ ತೀರ್ಮಾನಗಳಿರ್ಬೋದು, ಅಂತಿಮವಾಗಿ ನಮಗೆ NDA ಅಭ್ಯರ್ಥಿ ಗೆಲ್ಲಬೇಕು, ಅದಕ್ಕೆ ಪೂರಕವಾದಂಥ ಒಂದು ಕ್ಯಾಂಡಿಡೇಟ್ನ ಕೊಡಬೇಕು ಅಂತಕ್ಕಂಥದ್ದು 2 ಪಕ್ಷದ ಕಾರ್ಯಕರ್ತರ ಭಾವನೆ. ಹಾಗಾಗಿ ಕಾದ್ ನೋಡೋಣ, ಅಂತಿಮವಾಗಿ ದೆಹಲಿಯ ನಾಯಕರುಗಳು, ನಮ್ಮ ನಾಯಕರು ಏನು ತೀರ್ಮಾನ ತಗೋತಾರೆ ಕೂತ್ ಚರ್ಚೆ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.